ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯಿಸಿ ಯುವತಿ ಗಾಳ ಹಾಕಿ ಆಕೆಗೆ 1 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದಂಥ ಪ್ರಕರಣ ಆಯಿತು. ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಪೂರಕ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನ ತೋರಿಸಿ ಯುವತಿಗೆ ವ್ಯಾಮಾರಿಸಿರುವಂಥ ಪ್ರಕರಣ ಇದು. ಬೆಂಗಳೂರಿನ ವೈಟ್ ಫೀಲ್ಡ್ ಮೂಲದ ಯುವತಿಗೆ 1,75,00,000ದಷ್ಟು ದೋಖಾ ಮಾಡಿದ್ದಾನೆ ವಿಜಯ್ ರಾಜ್ ಗೌಡ ಅನ್ನುವಂಥ ಒಬ್ಬ ಮೋಸಗಾರ. ಹಣ ವಾಪಸ್ ಕೇಳೋಕ್ ಹೋದಾಗ ವಿಜಯ್ ರಾಜ್ ಗೌಡನ ಅಸಲಿ ಮುಖ ಬಯಲಾಗಿದೆ. ಯಾರನ್ನ ತನಗ್ ಪ್ರಪೋಸಲ್ ತೆಗೆದುಕೊಂಡು ಬಂದಂಥ ಟೈಮ್ನಲ್ಲಿ ಅಕ್ಕ ಅಂತ ಪರಿಚಯ ಮಾಡಿದ್ನೋ ಅದೇ ಅಕ್ಕ ಆತನ ಪತ್ನಿ ಅನ್ನೋದು ಯುವತಿಗೆ ಗೊತ್ತಾಗಿದೆ. ಸದ್ಯ ಆತನ ವಿರುದ್ಧ, ಆತನ ತಂದೆ ವಿರುದ್ಧ, ಆತನ ಪತ್ನಿಯ ವಿರುದ್ಧ ಸಂತ್ರಸ್ತ ಯುವತಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಕೆಂಗೇರಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಸಂತ್ರಸ್ತ ಯುವತಿ ನ್ಯೂಸ್ ಫಸ್ಟ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಡೀಟೇಲ್ಸ್ನ ನಾನು ನೋಡ್ತಾ ಇದ್ದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನೀವು ಓದಿದವರು, ತಿಳ್ಕೊಂಡಿರೋರು, ಈ ಮೋಸಗಾರನ ಬಲೆಗೆ ಹೇಗ್ ಬಿದ್ರಿ ಅಂತ ಹೇಳಿ ಅದನ್ನೇ ಶಾಕಿಂಗ್ ಅಂತ ಅನಿಸ್ತಾ ಇರೋದು. ಯಾವಾಗ ಶುರುವಾಯಿತು ಮೇಡಮ್, ಹೇಗ್ ಶುರುವಾಯಿತು, ಡೀಟೇಲ್ ಆಗಿ ವಿವರಿಸಬಹುದಾ ಅಂತ ಹೇಳಿ? ಹಾಂ, ಶೋರ್ ಮೇಡಮ್. ಆ್ಯಕ್ಚುಲಿ ನನಗೆ ಮದುವೆ ಆಗೋಕ್ಕೆ ಅಂತ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ ಹುಡುಕ್ತಾ ಇದ್ರು. ಸೊ ಇವನು ಫಸ್ಟು ನನ್ನ ಪ್ರೊಫೈಲ್ನ ಮ್ಯಾಟ್ರಿಮೋನಿಯಲ್ಲಿ ನೋಡಿ ಅವನೇ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡಿದ್ದ. ಫಸ್ಟ್ ಮಾತಾಡ್ದಾಗ್ಲೇ ಅವನದೇನೋ 2019 ED ಕೇಸ್ ಆಗಿತ್ತು. ಇವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ, ಅವಳು ಮೆಡಿಕಲ್ ಮಾಡಿ MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ ಅಂತ ಪ್ರೊಫೈಲ್ನ ಸೆಂಡ್ ಮಾಡಿದ್ದ. ಸೊ ಫಸ್ಟ್ ಟೈಮ್ ನೋಡಿದಾಗ ನನಗೆ ಇದು ಪ್ರೊಫೈಲ್ ಹಾಕೋ ತುಂಬ ರಿಚ್ ಇದೆ, ನನಗೆ ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಕ್ಯಾನ್ಸಲ್ ಮಾಡಿದಾಗ ಅವನು ಫಸ್ಟ್ ಟೈಮೇ ಕ್ಯಾನ್ಸಲ್ ಮಾಡಬೇಡಿ, ನನ್ನ ಬಗ್ಗೆ ಪ್ರತಿಯೊಂದು ತಿಳ್ಕೊಬೇಕು ಅಂತ ಹೇಳಿ ಒಂದು ಆಧಾರ್ ಕಾರ್ಡು ಅದೆಲ್ಲ ಫೇಕ್ ಅಂತ ನಂಗೆ ಇವಾಗ ಗೊತ್ತಾಗಿದೆ. ಬಟ್ ಆವಾಗ ಆಧಾರ್ ಕಾರ್ಡು, ಆಮೇಲೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆದ ED ಒಂದು ಬೇಲ್ ಕಾಪಿ ಏನಿದೆ ಅದೆಲ್ಲ ಸೆಂಡ್ ಮಾಡಿದ್ದ. ಆಮೇಲೆ ಒಂದು 2 ವೀಕ್ಸ್ ಆದಮೇಲೆ ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಗಿದೆ, ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ, ಊಟಕ್ಕೂ ದುಡ್ಡಿಲ್ಲ ಅಂತ ಕೇಳಿದ್ದು. ಸೊ ಆವಾಗ ದುಡ್ಡು 1-2 ಟೈಮ್ಸ್ ಕೊಟ್ಟಾಗ ಮತ್ತೆ ಅದೇ ದುಡ್ಡನ್ನು ವಾಪಸ್ ಕೊಟ್ಟ. ಸೊ ಒಂದು ಟ್ರಸ್ಟ್ ಬಿಲ್ಡ್ ಆಗಿತ್ತು. ಈ ಥರ ಆಯಿತು ಮೇಡಮ್. ಓಕೆ, ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಮಾರ್ಚ್ನಲ್ಲಿ ಪರಿಚಯ ಆಗುತ್ತೆ. 2024 ಮಾರ್ಚ್ನಲ್ಲಿ ಆತನ ಪರಿಚಯ ಆಗುತ್ತೆ. ಆನಂತರ ಮಾತನಾಡೋದಕ್ಕೆ ಶುರು ಮಾಡ್ತೀರಿ. ಸಣ್ಣದಾಗಿ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಹಣ ಆತ ಅಗತ್ಯ ಇದ್ದಾಗ ತಗೊಳ್ಳೋದು, ನಿಮಗೆ ವಾಪಸ್ ಕಳಿಸೋದು ಎಲ್ಲ ನಡೀತಾ ಇರುತ್ತೆ. ಅದಾದ ನಂತರ ಮದುವೆಯ ಪ್ರಪೋಸಲ್ ವರೆಗೆ ಈ ವಂಚನೆಯ ಮಹಾಜಾಲ ದೊಡ್ಡ ಮಟ್ಟದಲ್ಲಿ ನಿಮ್ಮಲ್ಲಿ ಹಣ ಪೀಕೋದಕ್ಕೆ ಆತ ಶುರು ಮಾಡಿದ್ ಯಾವಾಗ ಅಂತ ಹೇಳಿ, ಏನ್ ಹೇಳಿ ಹಣ ಪೀಕೋದಕ್ಕೆ ಆತ ಶುರು ಮಾಡ್ತಾನೆ ಅಂತ ಹೇಳಿ? ಅದೇ ಮೇಡಮ್, ಸ್ಟಾರ್ಟಿಂಗು ಫಸ್ಟು ಈ ಥರ ದುಡ್ಡನ್ನ ಫಸ್ಟು ಏನೋ ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟು ED ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟು ಊಟಕ್ಕೆ ದುಡ್ಡಿಲ್ಲ, ರೂಮಿಗೆ ದುಡ್ಡಿಲ್ಲ ಅಂತ ಇಸ್ಕೊಂತಾನೆ. ಅದನ್ನ ರಿಟರ್ನ್ ಆದ್ಮೇಲೆ ಮತ್ತೆ ಇನ್ನೊಂದು ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಪೋರ್ಟಿಂಗ್ ಹೈಕೋರ್ಟ್ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡ್ತಾನೆ. ಅದಾದ್ಮೇಲೆ ಅವ್ರ ಅಪ್ಪಂಗೆ ಒಂದ್ಸಲ ಕ್ಯಾನ್ಸರ್ ಆಗಿದೆ ಅಂತ ಅದಕ್ಕೂ ದುಡ್ಡು ಇಸ್ಕೊತಾನೆ. ಅದಾದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟಿನ ಕೇಸಸ್ ಆಗಿದೆ ಅಂತ ಅದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಅದು ಸೆಂಡ್ ಮಾಡಿ ದುಡ್ಡು ಇಸ್ಕೊಂಡ ಮೇಡಮ್. ಓಕೆ, ನಿಮ್ಗೆ ಈ ರೀತಿ ಸತತವಾಗಿ ನಿಮ್ ಬಳಿ ಏನೋ ಒಂದು ರೀಸನ್ ಫಸ್ಟ್ ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮ್ಯಾಮ್ ಎಲ್ಲೋ ಒಂದು ಕ್ಷಣಕ್ಕೂ ಆತನ ಮೇಲೆ ಡೌಟ್ ಬಂದಿಲ್ವಾ? ಯಾಕಂದ್ರೆ ಆಗಷ್ಟೇ ಪರಿಚಯ ಆಗಿರುತ್ತೆ ನಿಮ್ಗೆ ಆತನಂದು. ಇಲ್ಲ ಮೇಡಮ್, ಈ ಟ್ರಾನ್ಸಾಕ್ಷನ್ ಎಲ್ಲ 1 ಡೇ ಆಗಿರೋದಲ್ಲ, ಅರೌಂಡ್ 1.5 year ಅಲ್ಲಿ ಆಗಿರೋ ಅಂತ ಟ್ರಾನ್ಸಾಕ್ಷನ್ಸ್. ಅವ್ನು ಒಂದೇ ಸಲ ಅಂದ್ರೆ ಫಸ್ಟ್ ಥೌಸಂಡ್ಸ್ ಇಂದ ಸ್ಟಾರ್ಟ್ ಮಾಡಿ ಏನ್ ಮಾಡ್ದ, ಒಂದು ಸರ್ಟೈನ್ ಅಮೌಂಟ್ ಅಲ್ಲಿ ಹೋಗಿ ಸೆಟಲ್ ಆಯ್ತು. ಆವಾಗ ಅವನು ಹೀಸ್ ಲೈಕ್ ಎಲ್ಲದೂ 1 ವೀಕಲ್ಲಿ ವಾಪಸ್ ಕೊಡ್ತೀನಿ, ಈಗ ಹಳೇದೆಲ್ಲ ಸೇರಿಸಿ ಈಗ ಹೊಸದು ಏನು ಕೊಡ್ತೀನಿ ಅದನ್ನು ವಾಪಸ್ ಕೊಡ್ತೀನಿ ಅಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ತೋರಿಸಿ ತಗೊಂಡಿರೋದು ಮೇಡಮ್. ಓಕೆ, ಅಂದ್ರೆ ನೀವು ಈ ಗ್ಯಾಪಲ್ಲಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತೀರಿ. ಯಾವಾಗ ಡಿಸೈಡ್ ಮಾಡ್ತೀರಿ ಮದುವೆ ಆಗಬೇಕು ಅಂತ ಹೇಳಿ? ಹಾಂ ಮೇಡಮ್, ಅದೇ ಅವ್ನು ಕಂಟಿನ್ಯೂಸ್ ಆಗಿ ಪ್ರತಿದಿನ ನಂಗೆ ರಾತ್ರಿ 9 ಗಂಟೆಗೆ ಫೋನ್ ಮಾಡೋನು. ಅಂದರೆ ಅವ್ನು ಏನು ಹೇಳ್ತಿದ್ದ ಅದೆಲ್ಲ ಪಂಚುವಲ್ ಆಗಿ ಮಾಡೋನು. ಸೊ ಇದನ್ನೆಲ್ಲ ನೋಡಿ ಅವ್ನು ಕೇರ್ ಮಾಡೋದೆಲ್ಲ ನೋಡಿ ಎಲ್ಲೋ ಒಂದು ಕಡೆ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಮದುವೆ ಆಗೋಣ ಅಂತ ಅನ್ನಿಸ್ತು. ಬಟ್ ನನಗಿಂತ ಮುಂಚೆನೇ ಅವನು ಆಲ್ರೆಡಿ ನಾನು ಇವಳನ್ನೇ ಮದುವೆ ಆಗೋದು ಅಂತ ಹೇಳಿ ಅವ್ರ ಮನೆಯವ್ರಿಗೆಲ್ಲ ತೋರಿಸಿದ್ದೀನಿ, ಮನೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಎಲ್ಲ ಹೇಳಿ ನಮ್ಮನೆಯವ್ರ ಹತ್ರನೂ ಫೋನಲ್ಲೆಲ್ಲ ಮಾತಾಡಿದ್ದ ಮೇಡಮ್. ಓಕೆ, ಅದಾದ ನಂತರ ಅವರ ಫ್ಯಾಮಿಲಿ ಹಾಗೆ ನಿಮ್ಮದೊಂದು ಭೇಟಿ ಆಗುತ್ತೆ.
ಆ ಭೇಟಿಯಾಗೋದೆಲ್ಲಿ, ಆಗ ತನ್ನ ಫ್ಯಾಮಿಲಿಯವರು ಅಂತ ಹೇಳಿ ಯಾರನ್ನೆಲ್ಲ ಆತ ಕರ್ಕೊಂಡು ಬಂದಿದ್ದ, ಏನಂತ ಪರಿಚಯ ಮಾಡಿಸಿದ್ದ, ಆಗ ಏನು ಮಾತುಕತೆ ಆಗಿತ್ತು ಮ್ಯಾಮ್? ಅದೇ ಮೇಡಮ್, ಒಂದು ಸರ್ಟೈನ್ ಅಮೌಂಟ್ ಆದಮೇಲೆ ಅವನು ನನಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಸಿಗ್ತಾರೆ. ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇರೋದ್ರಿಂದ ಅವರಪ್ಪ ಎಲ್ಲೂ ಹೋಗೋಕ್ಕಾಗಲ್ಲ, ಸೊ ಎಲ್ಲೋ ಆನ್ ದಿ ವೇ ಹೋಗುವಾಗ ನಾನು ನಿನ್ನನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಅವನು ಅವ್ರ ಅಕ್ಕ ಅಂತ ಹೇಳಿದ್ನಲ್ಲ ಅವಳು ಮತ್ತು ಅವರಪ್ಪ ಅವರಮ್ಮ ಇಷ್ಟು ಜನನ ಪರಿಚಯ ಮಾಡಿಸ್ತಾನೆ. ಅದೇ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಪರಿಚಯ ಮಾಡಿಸ್ತಾನೆ ಮೇಡಮ್. ಓಕೆ, ಆ ಟೈಮ್ನಲ್ಲಿ ಏನು ಮಾತುಕತೆ ಆಗುತ್ತೆ? ಯಾವುದೋ ಹೂಡಿಕೆ ಬಗ್ಗೆ ಮಾತುಕತೆ ಆಗಿದೆ ಅಂತ ಹೇಳಿ FIR ನಲ್ಲಿ ಉಲ್ಲೇಖ ಮಾಡಿದೆ. ಏನು ಮಾತುಕತೆ ಅದು? ಅಂದರೆ ಮೇಡಮ್, ಹಾಂ ಅದೇ ಅವರು ಇದೆಲ್ಲದೂ ಏನು ದುಡ್ಡು ಕೊಟ್ಟಿದೀಯಾ ನೀನು, ಅದಕ್ಕೆಲ್ಲ ಏನು ಮೋಸ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಸದ್ಯದಲ್ಲೇ ಎಲ್ಲ ಬೇಗ ಮುಗ್ದೋಗುತ್ತೆ, ಬೇಗ ಮನೆಗೆ ಬಂದು ಮದುವೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿ ಚೆಕ್ ಕೊಟ್ಟಿದ್ದು ಮೇಡಮ್. ಓಕೆ, ಯಾವ ಕಂಪನಿ ಚೆಕ್ ಅದು? ಹಾಂ, VRG ಎಂಟರ್ಪ್ರೈಸಸ್ ಅಂತ ಅವನದೇ ಕಂಪನಿ ಚೆಕ್ಗಳು ಕೊಟ್ಟಿರೋದು. ಓಕೆ, VRG ಎಂಟರ್ಪ್ರೈಸಸ್ ಕಂಪನಿ ಅನ್ನೋದು ಆತನ ಹೆಸರಿನಲ್ಲಿರುವಂತಹ ಕಂಪನಿ. ಅಂದ್ರೆ ಬೇಸಿಕಲಿ ಏನ್ ವರ್ಕ್ ಮಾಡ್ತಾ ಇದ್ದಿದ್ದ ಆತ, ಏನು ಕಂಪನಿ ಅದು? ಮೇಡಮ್, ನನಗವನು ಫುಲ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ದ. ಅಂದ್ರೆ ಅವನದು ತುಂಬಾ ಕನ್ಸ್ಟ್ರಕ್ಷನ್ಸ್ ಇದೆ, ಆಮೇಲೆ ಅವನದು ತುಂಬಾ ಲಾರಿಗಳಿದೆ, ಆಮೇಲೆ ಕ್ರಷರ್ ಇದೆ, ಆಮೇಲೆ ಆ ಥರ ಎಲ್ಲ ತುಂಬಾ ಬಿಸ್ನೆಸ್, ಮಲ್ಟಿಪಲ್ ಬಿಸ್ನೆಸ್ ಇದೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದು ಮೇಡಮ್. ಓಕೆ, ಇಷ್ಟೆಲ್ಲ ಆಗುತ್ತೆ, ಕಂಪನಿ ಹೆಸರನ್ನ ಉಲ್ಲೇಖ ಮಾಡ್ತಾರೆ, ಚೆಕ್ಗಳನ್ನ ಕೊಡ್ತಾರೆ. ಈ ಗ್ಯಾಪ್ ಅಲ್ಲಿ ನಿಮ್ಮ ಸ್ನೇಹಿತರ ಪರಿಚಯ ಆತನಿಗಾಗತ್ತೆ, ಅವರಿಂದ ಹೂಡಿಕೆ ಮಾಡಿಸುವಂತಹ ಪ್ರಯತ್ನ. ಅದು ಹೆಂಗಾಯ್ತು ಅಂತ ಹೇಳಿ, ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮ ಫ್ರೆಂಡ್ಸ್ ಅನ್ನ ಅಂತ ಹೇಳಿ? ಹೌದು ಓಕೆ ಮೇಡಮ್, ಒಂದು ಸರ್ಟೈನ್ ಎಕ್ಸ್ಟೆಂಟ್ ಆದಮೇಲೆ ನನಗೆಲ್ಲೂ ದುಡ್ಡು ಅರೇಂಜ್ ಮಾಡೋಕೆ ಆಗಲಿಲ್ಲ. ಸೊ ಆವಾಗ ದುಡ್ಡು ಎಲ್ಲೂ ಅರೇಂಜ್ ಮಾಡೋಕ್ಕಾಗದೇ ಇದ್ದಾಗ ಇವ್ನು ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಸತ್ತೇ ಹೋಗ್ತೀನಿ, ನನ್ಗೆ ಜೀವನ ಮಾಡೋಕ್ಕೆ ಆಗಲ್ಲ, ನೀನು ಏನಾದರೂ ಮಾಡಿ ಹೆಲ್ಪ್ ಮಾಡು ಅಂತ ಹೇಳಿದಾಗ ಅವನು ನಿನ್ನ ಫ್ರೆಂಡ್ಸನ್ನು ನೀನು ಪರಿಚಯ ಮಾಡಿಕೊಡು, ನೀನು ದುಡ್ಡಿನ ಬಗ್ಗೆ ಏನೂ ಮಾತಾಡಬೇಡ, ನಾನೇ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ಸನ್ನು ಕಾನ್ಫರೆನ್ಸ್ ಕಾಲಲ್ಲಿ ಫಸ್ಟ್ ಟೈಮ್ ತಗೋತಾನೆ. ಆಮೇಲೆ ಅವ್ರದ್ದು ನನ್ನ ಫ್ರೆಂಡ್ಸಿಗೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಗೊತ್ತಿತ್ತು. ಆಮೇಲೆ ಅವ್ರಗಳಿಗೆ ಫ್ಲ್ಯಾಟ್ ಕೊಡ್ತೀನಿ, ವಿಲ್ಲಾ ಕೊಡ್ತೀನಿ, ನಿಮ್ಮ ದುಡ್ಡೆಲ್ಲ ಒಂದು ವಾರದಲ್ಲೇ ವಾಪಸ್ಸು ಕೊಡ್ತೀನಿ ಅಂತ ಹೇಳಿ ಅವ್ರಗಳ ಹತ್ರ ದುಡ್ಡಿಸ್ಕೊಂಡಿರೋದು ಮೇಡಮ್. ಓಕೆ, ನಿಮ್ಮ ಸ್ನೇಹಿತರಿಂದ ಎಷ್ಟು ಹಣ ಹಾಕೊಂಡಿರೋದಾತ? ನಿಮ್ಮ ಅಕೌಂಟ್ ಮೂಲಕವೇ ಹಣ ಹಾಕೊಂಡಿರೋದು? ಎಷ್ಟು ಹಣ? ಹೌದು ಮೇಡಮ್, ಇಬ್ಬರು ಒಟ್ಟು ಟೋಟಲ್ಲು ಅರೌಂಡ್ 66 + 23. ಒಬ್ಬರಿಂದ 66 ಲಕ್ಷ, ಇನ್ನೊಬ್ಬರಿಂದ 23 ಲಕ್ಷ, 89 lakhs. ಹಾಂ, ಓಕೆ, ಹೌದು. ಓಕೆ, ಅದಾದ ಬಳಿಕ ಅಕೌಂಟ್ ಫ್ರೀಸ್ ಆಗಿದೆ ಅನ್ನುವಂಥ ಕತೆ ಶುರುವಾಗುತ್ತೆ. ಏನ್ ಹೇಳ್ತಾನೆ, ಏನ್ ರೀಸನ್ ಕೊಟ್ಟು ಅಕೌಂಟ್ ಫ್ರೀಸ್ ಆಗಿದೆ ಅಂತ ಹೇಳ್ತಾನೆ ಆತ? ನೀವು ಹಣವನ್ನ ವಾಪಸ್ ಕೇಳಿದಂತಹ ಟೈಮ್ನಲ್ಲಿ ನಿಮಗೆ ಯಾವಾಗ ಹಣವನ್ನ ಆತನಿಂದ ವಾಪಸ್ ಕೇಳಬೇಕು ಅಂತ ಅನ್ನಿಸ್ತು ಮ್ಯಾಮ್? ಅಕೌಂಟ್ ಫ್ರೀಸ್ ಆಗಿದೆ ಅಂತ ಅವ್ನು ಫಸ್ಟೇ ಹೇಳಿದ್ದ. ಅವ್ನು ಯಾವಾಗ ED ಕೇಸ್ ಆಗಿದೆ ಅವಾಗಲೇ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ ಅಂತಾನೆ ಅವ್ನು ನನ್ನ ಹತ್ರ ದುಡ್ಡಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಬಟ್ ಆಮೇಲೆನೂ ಇನ್ನೂ ಅದೆಲ್ಲ ರಿಓಪನ್ ಆಗಿಲ್ಲ. ಲೈಕ್ ಒಂದ್ ಕೇಸ್ ಆದ್ಮೇಲೆ ಅವ್ನು ಹುಟ್ಟಾಗ್ತಾ ಹೋದ, ಆ ಕೇಸ್ ಆಗಿದೆ, ಈ ಕೇಸ್ ಆಗಿದೆ ಅಂತ. ಸುಮಾರು ಆಲ್ಮೋಸ್ಟ್ 4 ಆರ್ಡರ್ ಕಾಪಿ ಕಳಿಸಿದಾನೆ. 1 ಹೈಕೋರ್ಟ್ ಆರ್ಡರ್ ಕಾಪಿ, ಇನ್ 3 ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿ. ಅದ್ರಲ್ಲಿ ಬರ್ಸೋನು ಇಷ್ಟು ದುಡ್ಡು ಕಟ್ಟಿದ್ರೆ ಇನ್ನೆಲ್ಲ ಮುಗ್ದೋಗುತ್ತೆ, ಎಲ್ಲದು ನಮ್ ದುಡ್ಡು ನಮಗೆ ವಾಪಸ್ ಬರುತ್ತೆ ಅಂತ ಎವ್ರಿಥಿಂಗ್ ಮೆನ್ಷನ್ ಮಾಡಿ ಬರ್ಸೋನು. ಸೊ ಹಂಗಾಗಿ ಮೇಡಮ್. ಓಕೆ, ಟೋಟಲ್ಲು ನೀವು ಯಾವತ್ತಿಂದ ಮಾರ್ಚ್ 2024ರಿಂದ ಡಿಸೆಂಬರ್ 2025 ತನಕ ಎಷ್ಟು ಹಣ ನೀವು ಆತನಿಗೆ ಕೊಟ್ಟಿರೋದು, ಆತ ನಿಮಗೆ ವಾಪಸ್ ಮಾಡಿರೋದೆಷ್ಟು, ಬರೋದಕ್ಕೆ ಬಾಕಿ ಇರೋದೆಷ್ಟು? ಓಕೆ, ಸೊ ಆ್ಯಕ್ಚುಲಿ ಮಾರ್ಚ್ 2024ಇಂದ ಅವನು ಫೆಬ್ರವರಿ 2025 ನನಗೆ ಫ್ರಾಡ್ ಅಂತ ಗೊತ್ತಾಗೋದು. ಸೊ ಅಲ್ಲಿ ತನಕ ಟ್ರಾನ್ಸಾಕ್ಷನ್ಸ್ ಆಗಿದೆ. ಸೊ ನನ್ನಿಂದ ಅವನಿಗೆ ಅರೌಂಡ್ 1.75 crore ಅವನಿಗೆ ಹೋಗಿದೆ. ಅವ್ನು ಏನು ಮಾಡೋನು ಅಂದರೆ ನನ್ನ ದುಡ್ಡನ್ನೇ ಈಗ ಇವತ್ತು ಹಾಕಿಸ್ಕೊಂಡಿರೋ ದುಡ್ಡನ್ನ ಇವತ್ತೇನೋ ಬ್ಯಾಂಕ್ ಕ್ಲೋಸ್ ಆಗಿದೆ, ಏನೋ ಒಂದು ಆಗಿದೆ, ಕಟ್ಟಕ್ಕಾಗಿಲ್ಲ ಅಂತ ರೀಸನ್ಸ್ ಹೇಳಿ ಅದನ್ನ ನನಗೆ ಮತ್ತೆ ವಾಪಸ್ ಹಾಕಿ ನಾಳೆ ಹಾಕು ಅಂತ ಇಸ್ಕೊಳ್ಳೋನು. ಸೊ ಆ ಥರ ಮಾಡಿ ಟ್ರಾನ್ಸಾಕ್ಷನ್ಸ್ ಆಗಿದೆ ಅನ್ನೋ ಥರ ತೋರಿಸಿ ಅದರಲ್ಲಿ ಅರೌಂಡ್ 22.5 lakhs ಅಷ್ಟು ವಾಪಸ್ ಬಂದಿದೆ. ಇನ್ನು ಅರೌಂಡ್ 1.53 crore ಅಷ್ಟು 1.53 crores ಬರಬೇಕು ಮೇಡಮ್ ವಾಪಸ್. ಓಕೆ, ಫೆಬ್ರವರಿ ತನಕ ಹಣದ ಟ್ರಾನ್ಸಾಕ್ಷನ್ ನಿಮ್ಮ ಹಾಗೆ ಆತನ ಮಧ್ಯೆ ಆಗುತ್ತೆ. ಅದಾದ ನಂತರ ನೀವು ಆತನಲ್ಲಿ ಹಣವನ್ನ ವಾಪಸ್ ಕೇಳೋದಕ್ಕೆ ಶುರು ಮಾಡಿದ್ ಯಾವಾಗ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ ನಿಮ್ಗೆ ಅನುಮಾನ ಬಂದಿದ್ ಯಾವಾಗ ಅಂತ ಹೇಳಿ ಮ್ಯಾಮ್?
ಮ್ಯಾಮ್ ಅದೇ ಅವನು ಫ್ರಾಡ್ ಅಂತ ಫೆಬ್ಬಲ್ ಗೊತ್ತಾಗುತ್ತೆ, ಅವಾಗ ಅವ್ನು ಅರೆಸ್ಟ್ ಆಗಿರ್ತಾನೆ. ಸೊ ನಾನು ಅವನ್ನ ಕೇಳಕ್ಕೆ ಅಲ್ಲಿ ಸ್ಟೇಷನಲ್ಲೂ ಒಂದ್ಸಲ ಕೇಳ್ತೀನಿ, ಆಮೇಲೆ ಅವ್ನು JC ಇದ್ದಾಗ JC ಒಂದ್ಸಲ ಹೋಗ್ಬಿಟ್ಟು ಕೇಳ್ತೀನಿ. ಯಾವಾಗಲೂ ಎಲ್ಲ ಕ್ಲಿಯರ್ ಮಾಡ್ತೀನಿ ಬಂದ ತಕ್ಷಣ ಕ್ಲಿಯರ್ ಮಾಡ್ತೀನಿ ಅಂದ. ಸೊ 3 months ಜೈಲಲ್ಲಿದ್ದ, 3 months ವೆಯ್ಟ್ ಮಾಡಿದ್ವಿ, ಆವಾಗಲೂ ಕ್ಲಿಯರ್ ಮಾಡಲಿಲ್ಲ. ಆಚೆ ಬಂದ್ಮೇಲೂ ಕ್ಲಿಯರ್ ಮಾಡಲಿಲ್ಲ. ಕೇಳಿದ್ರೆ ನಿನ್ಗೆ ನಿನ್ನ ಫ್ರೆಂಡ್ಸಿಗೆಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಮಗೆ ಧಮಕಿ ಹಾಕ್ದ. ಸೊ ಯಾವ ಥರನೂ ನನಗೆಲ್ಲೂ ಯಾವ ಥರನೂ ಯೂಸ್ ಆಗ್ತಾ ಇಲ್ಲ ಮೇಡಮ್. ಅವ್ನು ₹1 ರಿಟರ್ನ್ ಮಾಡೋ ಇಂಟೆನ್ಷನು ಅವನಿಗಿಲ್ಲ. ಓಕೆ. ಆ್ಯಂಡ್ ಮೀಡಿಯಾಗೆ ಹೋಗೋದಿದ್ರೆ ಮೀಡಿಯಾಗೆ ಹೋಗು, ಕೋರ್ಟಿಗೆ ಹೋಗೋದಿದ್ರೆ ಕೋರ್ಟಿಗೆ ಹೋಗು, ಯಾವ ಪೊಲೀಸ್ ಹತ್ರ ಹೋಗ್ತೀಯೋ ಹೋಗು, ಅವನಿಗೆ ಯಾವುದು ಭಯನೇ ಇಲ್ಲ ಅನ್ಸುತ್ತೆ. ನೀನೇನು ನನ್ನನ್ನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವನಿಗಿದೆ ಮೇಡಮ್. ಓಕೆ. ನೀವೊಂದು ಹೇಳಿದ್ರಿ, ಕಳೆದ ವರ್ಷ ಫೆಬ್ರವರಿನಲ್ಲಿ ಆತ ಫ್ರಾಡ್ ಅಂತ ಗೊತ್ತಾಗತ್ತೆ, ಆತ ಅರೆಸ್ಟ್ ಆಗಿರ್ತಾನೆ ಅಂತ ಹೇಳಿ. ಅದು ಯಾರು ಕೊಟ್ಟಿದ್ದಂತಹ ಕಂಪ್ಲೇಂಟು, ಅದೇನು ಫ್ರಾಡ್ ಕತೆ, ಯಾರಿಗೆ ಫ್ರಾಡ್ ಮಾಡಿದ್ದು, ಎಷ್ಟು ದಿನ ಜೈಲಲ್ಲಿದ್ದ, ಆ ಬಗ್ಗೆ ತಮ್ಗೇನಾದ್ರೂ ಗೊತ್ತಿದ್ಯಾ? ಓಕೆ ಮೇಡಮ್, ಅದು ಇವನು ದುಡ್ಡು ಇಸ್ಕೊಳಕ್ಕೆ ಹೇಗೆ ನನಗೆ ಆರ್ಡರ್ ಕಾಪಿ ಕಳಿಸಿದಾನೆ ಅದೇ ತರ ನನ್ನ ಫ್ರೆಂಡ್ಸಿಗೂ ಆರ್ಡರ್ ಕಾಪಿ ಕಳಿಸಿದ್ದ ಅವನು, ಹೈಕೋರ್ಟ್ ಆರ್ಡರ್ ಕಾಪಿ. ಸೊ ಆ ಆರ್ಡರ್ ಕಾಪಿಯಲ್ಲಿ ಇಷ್ಟಿಷ್ಟು ಜನಕ್ಕೆ ಇಷ್ಟಿಷ್ಟು ದುಡ್ಡು ಬರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ. ಸೊ ನನ್ನ ಫ್ರೆಂಡ್ಸಿಗೆ ಯಾವಾಗ ಆ ಟೈಮಲ್ಲಿ ದುಡ್ಡು ಬರಲಿಲ್ಲ, ಆ ಟೈಮಲ್ಲಿ ಏನು ಮಾಡ್ದ, ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು, ಹೋಗಿ ಹೈಕೋರ್ಟಲ್ಲಿ ತೋರಿಸಿದ್ರು ಈ ಥರ ಬರ್ಸಿದ್ದಾರೆ ಬಟ್ ನನಗೆ ಅಮೌಂಟ್ ಬಂದಿಲ್ಲ ಅಂತ. ಸೊ ಆವಾಗ ಹೈಕೋರ್ಟಲ್ಲಿ ಗೊತ್ತಾಗುತ್ತೆ ಅದೆಲ್ಲ ಫೇಕ್ ಕಾಪೀಸ್ ಅಂತ, ಅಲ್ಲಿ ತನಕ ಗೊತ್ತಿರಲ್ಲ ಮೇಡಮ್. ಸೊ ಅದ್ರ ಮೇಲ್ಗಡೆ ಒಂದು 3 months ಇದ್ದ, ಅವ್ನು ಇವಾಗ ಬೇಲಲ್ಲಿ ಆಚೆ ಇರೋದು ಮೇಡಮ್. ಅಂದ್ರೆ ನಿಮ್ಮ ಸ್ನೇಹಿತರು ಹಾಕಿದಂತ ಕಂಪ್ಲೇಂಟ್ ನಿಂದಾನೇ ಆತನ ಬಂಧನ ಆಗಿದ್ದಿದ್ದ ಅವತ್ತು? ಹೌದು ಮೇಡಮ್. ಓಕೆ. ಅಷ್ಟು ಹೊತ್ತಿಗೆ ನಿಮಗೂ ಕೂಡ ರಿವೀಲ್ ಆಗುತ್ತೆ ಆತ ಫೇಕ್ ಡಾಕ್ಯುಮೆಂಟ್ಗಳನ್ನ ಬಳಸಿ ನನ್ನನ್ನು ನಂಬಿಸಿದಾನೆ ಅಂತ ನಿಮಗೆ ಗೊತ್ತಾಗತ್ತೆ. ಅದಾದ ನಂತರ ಆತ ಯಾರನ್ನ ಅಕ್ಕ ಅಂತ ಪರಿಚಯ ಮಾಡ್ಕೊಟ್ಟಿದ್ನೋ ಆಕೆನೆ ಈತನ ವೈಫ್ ಅಂತ ನಿಮಗೆ ಗೊತ್ತಾಗಿದ್ದು ಹೇಗೆ ಅಂತ ಹೇಳಿ? ಸರ್ ಅದೇ ಮೇಡಮ್, ಅದೇ ಅವ್ರ ಮನೆ ಹತ್ರ ದುಡ್ಡು ಕೇಳಕ್ಕೆ ಅಂತ ಹೋದಾಗ ಆ ಮಗು ಅವ್ರನ್ನೆಲ್ಲ ನೋಡಿ ಅವಾಗ ಗೊತ್ತಾಗಿದ್ದು ಅವರೇ ಅವ್ರ ಹೆಂಡತಿ, ಒಂದ್ ಮಗುನು ಇದೆ ಅನ್ನೋ ವಿಚಾರ, ಮದ್ವೆ ಆಗಿ 3 ವರ್ಷ ಆಗಿದೆ ಅನ್ನೋ ವಿಚಾರನೂ ಅವಾಗ್ಲೇ ಗೊತ್ತಾಗಿತ್ತು. ಅಲ್ಲಿ ತನಕ ಯಾವುದೇ ಸುಳಿವು ಇರಲಿಲ್ಲ? ಇಲ್ಲ ಮೇಡಮ್. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಇದು ಕಂಪ್ಲೀಟ್ ಒಂದು ಟ್ರ್ಯಾಪ್ ನ ಸೆಟ್ ಮಾಡಿ ನಿಮ್ಮನ್ನ ಕೆಡವುದ ಆತ ಅಂತ ಅನ್ಸತ್ತಾ ಮ್ಯಾಮ್? ಖಂಡಿತ ಮೇಡಮ್. ಯಾಕಂದ್ರೆ ಅವನು ಕಳಿಸಿರೋ ಆರ್ಡರ್ ಕಾಪೀಸ್ ಆಗ್ಬೋದು, ಅದರಲ್ಲಿ ಸುಪ್ರೀಂ ಕೋರ್ಟ್ ಇಂದು ವಾಟರ್ ಕಾಪಿ ಅಂದ್ರೆ ಲೈಕ್ ವಾಟರ್ ಮಾರ್ಕ್ ಏನ್ ಬರುತ್ತೆ ಅದು ಸಮೇತ ಹಾಕಿದಾನೆ. ಅಂಡ್ ಹೈಕೋರ್ಟ್ ಜಡ್ಜಿಂದ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜಿಂದ ಆಗಿರ್ಬೋದು, ಪ್ರತಿಯೊಂದು ಸಿಗ್ನೇಚರ್, ಸೀಲ್, ಅಂಡ್ ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ಹೈಕೋರ್ಟಿಗೆ ಕಟ್ಟಿರೋ ಅದಕ್ಕೂ ಒಂದು ಕಾಪಿಗಳನ್ನ ನನಗೆ ಕಳ್ಸಿದಾನೆ. ಸೊ ಇಷ್ಟೆಲ್ಲ ಮಾಡಿದಾನೆ ಅಂದ್ರೆ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡೇ ಮಾಡಿದಾನೆ ಮೇಡಮ್. ನಂಗೆ ಒಂದು ಡೌಟ್ ಸಮೇತ ಬಂದಿರ್ಲಿಲ್ಲ, ಅನ್ಲೆಸ್ ಅಂಟಿಲ್ ಅವ್ನು ಸಿಗಾಕೊಳ್ಳೋ ತನಕ ಈ ತರ ಇದೆ ಅಂತ ನನಗೆ ಲೈಕ್ ಐ ಕುಡಂಟ್ ಡೈಜೆಸ್ಟ್ ಆ ಟೈಮ್ ತನಕನು. ಕೇವಲ ನಿಮಗೆ, ನಿಮ್ಮ ಸ್ನೇಹಿತರಿಗೆ ಮಾತ್ರನಾ ಅಥವಾ ಬೇರೆ ಯಾರಿಗಾದ್ರೂ ಇದೇ ರೀತಿ ಫೇಕ್ ಡಾಕ್ಯುಮೆಂಟ್ ನ ತೋರಿಸಿ ವಂಚನೆ ಮಾಡಿರುವಂತಹ ಅನುಮಾನ ಏನಾದ್ರೂ ಇದೆಯಾ ಮೇಡಮ್? ಅಂದ್ರೆ ಈಗ ನನಗೆ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ನು ತುಂಬಾ ಫ್ರಾಡ್ಗಳನ್ನ ಮಾಡಿದಾನೆ, ಬಟ್ ಯಾವುದು ಸಿಗಾಕೊಂಡಿಲ್ಲ ಅಷ್ಟೇ. ಬಟ್ ನಂಗೆ ಒಂದು ಆಶ್ಚರ್ಯ ಅಂತ ಅನ್ಸಿದ್ದು, ನೀವು ಹೇಳಿದ್ರಿ ಯಾವ್ದಾವ್ದೋ FIR ಆಗಿದೆ ಅನ್ಸುತ್ತೆ. ಓಕೆ ಓಕೆ ಓಕೆ. ಈ ವಿಜಯ್ ರಾಜಗೌಡ ಯಾರು ಈಗ ಆರೋಪಿತ ಇದಾನೋ ಆತ ಮಾತ್ರ ಅಲ್ಲ, ಆತನ ಫ್ಯಾಮಿಲಿ ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿನಲ್ಲಿ ಉಲ್ಲೇಖ ಮಾಡಿದಿರಿ. ಅಂದ್ರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಇಂಥದ್ದೊಂದು ಟ್ರ್ಯಾಪ್ ಸೆಟ್ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ ತಾವು? ಹಾ ಮೇಡಮ್, ಯಾಕಂದ್ರೆ ನನಗೆ ಪ್ರತಿದಿನ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ಎತ್ತವನು, ಪ್ರತಿದಿನ ಒಂದು ದಿನ ಮಿಸ್ ಮಾಡ್ದಂಗೆ ಕಾಲ್ ಮಾಡೋನು. ಫ್ಯಾಮಿಲಿ ಸಪೋರ್ಟ್ ಇಲ್ದಾನೆ ಎಲ್ಲಾನು ಮಾಡೋಕ್ಕಾಗಲ್ಲ ಮೇಡಮ್. ಮನೆಯಲ್ಲೇ ಇದ್ಕೊಂಡು ಎಲ್ಲದೂ ಮಾಡಿದಾನೆ ಅವನು. ಅವ್ರ ತಂದೆ ಏನೋ ತಹಶೀಲ್ದಾರ್ ಅಂತ ಹೇಳಿ ನಿಮ್ಮ ಹತ್ರ ಹೇಳಿದ್ರಂತೆ, ರಿಟೈರ್ಡ್ ತಹಶೀಲ್ದಾರ್ ಅಂತ ಹೇಳಿ, ಅದು ನಿಜಾನಾ ಅಥವಾ ಅದು ಕೂಡ ಕಟ್ಟಕತೆ ಅಂತ ತಮ್ಗನ್ಸತ್ತಾ? ಈ ಎಲ್ಲ ಕಟ್ಟುಕತೆನೆ ಮೇಡಮ್. ಅವ್ರೇನೋ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿನೇ ಅಂತೆ, ಬಟ್ ರಿಯಲ್ ಆಗಿ ಏನಂತ ಗೊತ್ತಿಲ್ಲ ನನಗೆ. ನನಗೆ ಹೇಳಿದ ಪ್ರೊಫೈಲ್ ಮೂಲಕ
ಅವ್ನು ಹೇಳಿದ್ದೇನಂತ, ಅವ್ರ ಪಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳ ಅಕ್ಕ MBBS MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ ಅಂತ. ಬಟ್ ಅಕ್ಕ ಇಲ್ಲ, ಅವನಿಗಿರೋದು ಅಣ್ಣ ಅಂತ. ಅಂದ್ರೆ ನಿಮ್ಮ ಇಡೀ ಫ್ಯಾಮಿಲಿಗೆ ಸುಳ್ಳು ಹೇಳಲಾಗಿತ್ತು, ನಿಮಗೆ ಸುಳ್ಳು ಹೇಳಲಾಗಿತ್ತು. ಬಟ್ ಯಾರಿಗೆ ಆದ್ರೂ ಒಂದು ಅನುಮಾನ ಅಂತೂ ಬರುತ್ತೆ, ಅಷ್ಟು ಹಣ ನಮ್ಮಿಂದ ಹೋಗ್ತಾ ಇದೆ ಅಂದಾಗ. ಯಾಕಂದ್ರೆ ಸುತ್ತಮುತ್ತ ಈ ರೀತಿಯಾದಂತಹ ಪ್ರಕರಣಗಳು ನಾವು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗ್ತಾ ಇವೆ. ನಿಮಗೆ ಯಾಕೆ ಒಂದು ಸಣ್ಣ ಅನುಮಾನನೂ 1 ವರ್ಷದ ಗ್ಯಾಪ್ನಲ್ಲಿ ಬರಲಿಲ್ಲ ಅಂತ ಹೇಳಿ? ಗ್ಯಾಪ್, ಅದು ಅನುಮಾನ ಬರ್ಬೇಕು ಅಂದ್ರೆ ಎಲ್ಲಾದ್ರೂ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗ್ಬೇಕು. ಸೊ ಇಲ್ಲಿ ಆ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದೇ ಕ್ರಿಯೇಟ್ ಆಗಿಲ್ಲ. ಅವ್ನ್ ಮುಂದೆ ಏನಾದ್ರೂ ಆಗುತ್ತೆ ಅನ್ನೋದ್ರೆ ನಮಗೆ ಮುಂಚೆನೆ ಇನ್ಫಾರ್ಮ್ ಮಾಡಿರ್ತಿದ್ದ. ಅಂದ್ರೆ ಈ ತರ ನಡೀತಿದೆ, ಇಷ್ಟು ದುಡ್ಡು ಕಟ್ಬಹುದು, ಇಷ್ಟು ದುಡ್ಡು ಕಟ್ಟಿದ್ರೆ ಎಲ್ಲ ಸರಿಯಾಗುತ್ತೆ ಅನ್ನೋ ಒಂದು ಇಂಟಿಮೇಷನ್ ನ ವಿತ್ ಆರ್ಡರ್ ಕಾಪಿ ಸೆಂಡ್ ಮಾಡೋನು. ಸೊ ನಾನು ನಿಮಗೆ ಆ ಆರ್ಡರ್ ಕಾಪೀಸ್ ಎಲ್ಲ ನಾನು ಬೇಕಿದ್ರೆ ಕಳಿಸ್ತೀನಿ. ಅದ್ರಲ್ಲಿ ಮೆನ್ಷನ್ ಮಾಡಿಸಿದಾನೆ, ಅಂದ್ರೆ ಇಷ್ಟು ಅಮೌಂಟ್ ಕಟ್ಟಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಎಲ್ಲ ವಾಪಸ್ ಬರುತ್ತೆ ಅನ್ನೋ ತರ. ಸೊ ನಮ್ದು ಹೇಗೆ ಯಾವಾಗ ಸರ್ಟೆನ್ ಅಮೌಂಟ್ ಸ್ಟಕ್ ಆಗಿತ್ತು, ನಮ್ಗೆ ಇದರಿಂದ ಆಚೆ ಬಂದ್ರೆ ಸಾಕು ಅನ್ನೋ ಒಂದು ಫೀಲ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಎಲ್ಲಾ ಪ್ರಾಬ್ಲಮ್ಸು, ಲೈಕ್ ನನ್ನ ಫ್ರೆಂಡ್ಸು ತುಂಬಾ ಕಷ್ಟದಿಂದಾನೇ ಎಲ್ಲರೂ ದುಡ್ಡು ಕೊಟ್ಟಿರೋದು ಮೇಡಮ್, ಎಲ್ಲರೂ ಸಾಲ ಮಾಡಿ ದುಡ್ಡು ಕೊಟ್ಟಿರೋದು. ಸೊ ಎಲ್ಲ ಒಂದು ಕ್ಲಿಯರ್ ಆಗ್ಲಿ ಅನ್ನೋ ಉದ್ದೇಶದಿಂದ ಹೆಲ್ಪ್ ಮಾಡ್ತಾ ಇದ್ದಿದ್ದು ಮೇಡಮ್. ಓಕೆ, ನಿಮಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ಬಿಗಿನಿಂಗಲ್ಲಿ ಈತ ಪರಿಚಯ ಆದಂತಹ ಸಂದರ್ಭದಲ್ಲಿ ಈತನ ಪ್ರೊಫೈಲ್ ಮೂಲಕ ಆತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಂತಹ ಟೈಮಲ್ಲಿ ತನ್ನ ಬಳಿ ದೊಡ್ಡ ಮಟ್ಟದಲ್ಲಿ ಆಸ್ತಿ ಇದೆ ಅಂತ ಹೇಳಿ ಆತ ತೋರಿಸ್ಕೊಂಡಿದ್ದ ಅಂತ ಹೇಳಿದ್ರಿ, ಆತ ಹೇಳಿದ್ದ ಅಂತ ಹೇಳಿದ್ರೆ, ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದ, ಹೆಂಗ್ ಪ್ರೂವ್ ಮಾಡ್ಕೊಂಡಿದ್ದ ಅಂತ ಹೇಳಿ? ಹೌದು, ಅದೇ ಮೇಡಮ್, ಅವತ್ತೇನೆ ಅವನು ಇಡಿ ಏನೋ ಕೇಸ್ ಆಗಿದೆ 2019 ಅಲ್ಲಿ ಅಂತ ಹೇಳಿದ್ದ. ಸೊ ಆ 2000 ಇಡಿ ಕೇಸಿಂದು ಬೇಲ್ ಕಾಪಿ ಸೆಂಡ್ ಮಾಡಿದ್ದ ಮೇಡಮ್. ಅದರಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿದೆ, ಅವ್ರಪ್ಪ, ಅವ್ರಮ್ಮ, ಅವ್ರ ಅಕ್ಕ, ಅವನ ಆಸ್ತಿ, ಅವನ್ ಏನೇನ್ ಮಾಡ್ತಿದ್ದಾನೆ. ಅಂಡ್ ಅವ್ನ್ ಕಳಿಸಿದ್ದ ಅಡ್ರೆಸ್ ಪ್ರಕಾರ ಅವನ ಮನೆ ಬೆಂಗಳೂರಲ್ಲಿ ಮತ್ತೆ ಸದಾಶಿವನಗರಲ್ಲಿ, ರಾಜಾಜಿನಗರಲ್ಲಿದೆ ಅಂತ ಹೇಳಿದ್ದ. ಸೊ ಎಲ್ಲದಕ್ಕೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇತ್ತು. ಒಂದು ಆಧಾರ್ ಕಾರ್ಡ್, ಫೇಕ್ ಆಧಾರ್ ಕಾರ್ಡ್ ಅಲ್ಲೂ ಒಂದು ಅಡ್ರೆಸ್ ಅದೇ ಇತ್ತು. ಸೊ ವೆರಿಫೈ ಮಾಡಿರೋದು ಒಂದು ಆರ್ಡರ್ ಕಾಪೀಸ್ ಏನ್ ಕಳಿಸ್ತಿದ್ದ, ಅದನ್ನ ನಾನು ಕೆಲವೊಂದು ಲಾಯರ್ಸ್ ಹತ್ರ ಚೆಕ್ ಮಾಡಿಸಿದ್ದೆ, ಅವ್ರಿಗೂ ಐಡೆಂಟಿಫೈ ಮಾಡಕ್ ಆಗಿರ್ಲಿಲ್ಲ. ಓಕೆ, ಅಂದ್ರೆ ಅಂಡ್ ಒಂದು ಫೇಕ್ ಬಾರ್ ಲೈಸೆನ್ಸ್ ಗಳನ್ನು ಸಹ ಅವನೇ ಮಾಡಿ ಕಳಿಸಿದ್ದ. ಹಾ, ಓಕೆ, ಅಂದ್ರೆ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡೋದಲ್ಲಿ ಮಾಹಿರಾಗಿದ್ದ ಆಯ್ತ, ಹಂಗಾಗಿ ಲಾಯರ್ಗಳಿಗೂ ಅನುಮಾನ ಬರಲಿಲ್ಲ ಅಂತ ಹೇಳ್ತೀರಿ? ಹೌದು ಹೌದು ಮೇಡಮ್. ಆಮೇಲೆ ಲೊಕೇಶನ್ ಸಮೇತ ಸೆಂಡ್ ಮಾಡೋನು, ಅದು ಯಾವ ತರ ಅಂತ ನನ್ಗಿನ್ನ ಗೊತ್ತಿಲ್ಲ. ನಾನು ಇಲ್ಲೇ ಇದ್ದೀನಿ ಅಂಡ್ ಕೆಲವೊಂದ್ಸಲ ಕೋರ್ಟಿಗೆ ಹೋಗಿ ವಿಡಿಯೋ ಕಾಲ್ ಮಾಡಿ ತೋರಿಸಿರೋದು ಉಂಟು. ಓಕೆ, ಹಾ, ಈ ಸಂದರ್ಭದಲ್ಲಿ ಈ ಗ್ಯಾಪ್ನಲ್ಲಿ ನೀವು ತುಂಬಾ ಟೈಮ್ನಲ್ಲಿ ಪರ್ಸನಲ್ ಆಗಿ ಭೇಟಿ ಕೂಡ ಆಗಿದ್ದೀರಾ. ಆ ಟೈಮ್ನಲ್ಲಿ ಆತನ ವರ್ತನೆ ಹೇಗಿರ್ತಾ ಇತ್ತು, ಆತನ ಮಾತುಕತೆ ಹೇಗಿರ್ತಾ ಇತ್ತು ನಿಮ್ ಜೊತೆ? ಮೇಡಮ್, ನಾನು ಅವನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ ಮೇಡಮ್. ನಾನು 2 ಸಲ ಅಷ್ಟೇ ಮೀಟ್ ಆಗಿರೋದು ಅವನ್ನ, ಇದೆಲ್ಲ ಆಗೋದಕ್ಕಿಂತ ಮುಂಚೆ. ಸೊ 2 ಸಲನೂ ನಂಗೆ ಮೆಟ್ರೋ ಸ್ಟೇಷನ್ ಹತ್ರನೇ ಸಿಕ್ಕಿರೋದು. ಒಂದು 5 ಮಿನಿಟ್ಸ್ ಅಷ್ಟೇ. ನಂಗೆ ಆ ತರ ಅನುಮಾನಾಸ್ಪದ ಅಂತ ಏನೂ ಅನ್ಸ್ಲಿಲ್ಲ. ಮೇ ಬಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನಾದರೂ ಅನ್ನಿಸ್ತಿತ್ತೋ ಏನೋ, ಬಟ್ ಆ ಥರ ಏನೂ ಅನಿಸಿಲ್ಲ ಮೇಡಮ್. ಓಕೆ, ನಿಮ್ಮ ಮನೆಯವ್ರ ಜೊತೆಗೂ ಕೂಡ ಫೋನಲ್ಲಿ ಮಾತನಾಡ್ತಾ ಇದ್ದನ ಕಂಟಿನ್ಯೂಸ್ ಆಗಿ, ಹಾಗಾಗಿ ಅವರಲ್ಲೂ ಒಂದು ನಂಬಿಕೆ ಸೃಷ್ಟಿಯಾಗ್ಬಿಟ್ಟಿತ್ತ ಆತನ ಮೇಲೆ? ಹಾಂ ಮೇಡಮ್, ಅದೇ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳೋನು, ಈ ಥರ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ, ಎಲ್ಲ ಬೇಗ ಮುಗ್ದೋಗುತ್ತೆ, ಬೇಗ ಮನೆಗೆ ಬರ್ತೀವಿ, ಇವಳನ್ನೇ ಮದುವೆ ಆಗೋದು, ದಯವಿಟ್ಟು ಇದು ಒಂದ್ಸಲ ಹೆಲ್ಪ್ ಮಾಡಿ ಅಂತ ಅವ್ರಗಳ ಹತ್ರನೂ ದುಡ್ಡು ಕೇಳಿ, ಅವ್ರ ದುಡ್ಡನ್ನು ಅವ್ರ ಹತ್ರನೂ ಸಾಲ ಎಲ್ಲ ಮಾಡಿಸಿ ನನ್ನ ಮೂಲಕ ತಗೊಂಡಿದ್ದಾನೆ ಮೇಡಮ್. ಓಕೆ, ಒಟ್ನಲ್ಲಿ ಎಲ್ಲೂ ಕೂಡ ಅನುಮಾನ ಬರದೇ ಇರೋ ರೀತಿ ನಿಮ್ಮ ಜೊತೆ ನಡ್ಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ದೋಖಾ ಮಾಡಿದ್ದಾನೆ. ಬಟ್ ಫೈನಲಿ ನಿಮಗೆ ಅಲರ್ಟ್ ಆಗಿಬಿಟ್ರೆ, ನೀವು ಎಚ್ಚರ ಆಗಿಬಿಟ್ರೆ, ಈಗ ನೀವು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಸ್ಟೇಷನ್ ಮೆಟ್ಟಿಲೇರಿದ್ದೀರಿ, FIR ದಾಖಲಾಗಿದೆ, ಹಿಂಗೆ ಮಾಡ್ತೀನಿ ಅಂತ ಹೋಗಿ ಹೇಳಿದಾಗ ಆತನ ರಿಯಾಕ್ಷನ್ ಏನಾಗಿತ್ತು ಅಂತ ಹೇಳಿ? ಅಟ್ಲೀಸ್ಟ್ ಮಾಡಿದ ಮೋಸ ಒಂದು ಕಡೆಗೆ, ಈಗ ತಗೊಂಡಂತಹ ಹಣ ಆದರೂ ವಾಪಸ್ ಬರಬೇಕಲ್ಲ. ಈಗ ಯಾಕಂದರೆ ನೀವು ಕಷ್ಟಪಟ್ಟು ದುಡ್ದಿರುವಂತಹ ಮನೆ, ನಿಮ್ಮ ಸ್ನೇಹಿತರು ಕಷ್ಟಪಟ್ಟು ದುಡ್ದಿರುವಂತಹ ಹಣ, ಅದು ವಾಪಸ್ ಸಿಗ್ಬೇಕಲ್ಲ. ಅದನ್ನು ವಾಪಸ್ ಮಾಡೋ ಬಗ್ಗೆ ಏನು ಹೇಳ್ತಿದ್ದಾನೆ ಅಂತ ಹೇಳಿ? ಕಂಪ್ಲೇಂಟ್ ಕೊಡ್ತೀನಿ, ಮೀಡಿಯಾಗೆ ಹೋಗ್ತೀನಿ ಅಂದಾಗ ಅವನ ರಿಯಾಕ್ಷನ್ ಏನಾಗಿತ್ತು ಅಂತ ಹೇಳಿ ಮ್ಯಾಮ್?
ಮೇಡಮ್ ಅವ್ನು ಏನು ಮಾಡ್ಕೋತೀಯಾ ಮಾಡ್ಕೋ, ಯಾವ ಮೀಡಿಯಾಗೆ ಹೋಗ್ತೀಯಾ ಹೋಗು, ಯಾವ ಸ್ಟೇಷನಿಗೆ ಹೋಗ್ತೀಯಾ ಹೋಗು, ಎಲ್ಲಿ ಕಂಪ್ಲೇಂಟ್ ಕೊಡ್ಕೋತೀಯಾ ಕೊಡ್ಕೊ, ನೀನೇನು ಮಾಡೋಕ್ಕಾಗಲ್ಲ ನನ್ನನ್ನು ಅಂತ ಹೇಳ್ದ ಮೇಡಮ್. ಅವನೇನಕ್ಕೂ ಭಯನೇ ಇಲ್ಲ ಅವನಿಗೆ. ಹೆಂಗಿದ್ರು ನಾನು ಬಚಾವ್ ಆಗ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಆತ ಇದ್ದಾನೆ ಅಂತ ಹೇಳ್ತೀರಿ? ಹೌದು, ಯಾಕಂದ್ರೆ ಅವನದು ಕೇಸ್ ಆಗಿದ್ದೆ, ಅವನು ಅದೇ ಹೈಕೋರ್ಟಿಂದು ಎಲ್ಲದು ಫೇಕ್ ಮಾಡಿದಾನೆ ಅಂತ. ಬಟ್ ಅವನಿಗೆ ಬೇಲ್ ಕೋರ್ಟಿಂದಾನೇ ಸಿಕ್ಕಿರೋದಲ್ವಾ. ಸೊ ಹಿ ಇಸ್ ಡ್ಯಾಮ್ ಶೋರ್ ಅದಕ್ಕೇನೆ ಸಿಕ್ಕಿದೆ ಅಂದ್ಮೇಲೆ ಇದೆಲ್ಲ ಏನು ಎಲ್ಲದೂ ಆಚೆ ಬರ್ತೀನಿ, ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವನಲ್ಲಿದೆ ಮೇಡಮ್. ಅಂದರೆ ಕಾನೂನಿನ ಲೂಪ್ ಹೋಲ್ಸ್ಗಳನ್ನ ಬಳಸ್ಕೊಂಡೆ ಹೆಂಗಾದ್ರೂ ಎಸ್ಕೇಪ್ ಆಗ್ತೀನಿ ಅಂತ ಆತನ ಪ್ಲಾನ್ ಇರಬಹುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನೇ ಆತ ಫೇಕ್ ಮಾಡ್ತಾ ಇದ್ದ, ಫೋರ್ಜರಿ ಮಾಡ್ತಿದ್ದ ಅಂತ ಹೇಳಿದ್ರಿ ತಾವು. ಹೌದು, ಅವನು ಮುಂಚೆನೂ ಯಾವ್ದಾವ್ದೋ ಕೇಸಲ್ಲಿ ಮಾಡಿದಾನೆ ಅನ್ಸುತ್ತೆ, ಅವನ ಮೇಲೆ FIR ಮುಂಚೆನೂ ಆಗಿದೆ. ಅವನು ಎಲ್ಲಾರ್ಗೂ ಮೋಸ ಮಾಡ್ಕೊಂಡು ಓಡಾಡ್ತಿದ್ದಾನೆ. ತುಂಬಾ ಜನ ಯಾರಿಗೆ ಕೇಳಿದ್ರು ಗೊತ್ತು. ಕೆಲವೊಂದು ನಾನು ಆಕ್ಚುಲಿ ಅವನು ಕುಣಿಗಲ್, ಅವನು ಬೇಸಿಕಲಿ ಇವಾಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿರೋದು. ಸೊ ನಾನು ಕುಣಿಗಲ್ ಸ್ಟೇಷನಿಗೂ ಹೋಗಿದ್ದೆ, ತುಮಕೂರ್ಗೂ ಹೋಗಿದ್ದೆ. ಸೊ ಎಲ್ಲಾ ಕಡೆನೂ ಅವ್ನು ಫ್ರಾಡ್ ಅಂತ ಗೊತ್ತು, ಬಟ್ ಯಾರು ಏನು ಅವನನ್ನ ಮಾಡಕ್ ಆಗಿಲ್ಲ ಮೇಡಮ್. ಸೊ ಹಿ ಇಸ್ ವೆರಿ ಡ್ಯಾಮ್ ಶೋರ್. ಇಷ್ಟ ದಿನನೇ ಏನು ಮಾಡಕ್ ಆಗಿಲ್ಲ, ಇವಾಗ ಏನ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗಿದೆ. ಓಕೆ, ಅಂದ್ರೆ ಈತ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್. ಈ ರೀತಿ ವಂಚನೆ ಮಾಡೋದೇ, ಫ್ರಾಡ್ ಕೆಲಸ ಮಾಡೋದೇ, ನಂಬಿಸಿ ದೋಖಾ ಮಾಡೋದೇ ಆತನ ಕೆಲಸ ಅಂತ ಹೇಳ್ತೀರಿ. ಬೇರೆ ಬೇರೆ ಕಡೆ ಸ್ಟೇಷನ್ಗಳಲ್ಲೂ ಕೂಡ ಈತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಹೌದು ಮೇಡಮ್, ಪ್ರೊಫೆಷನಲ್ ಫ್ರಾಡ್. ಹೌದು ಹೌದು ರೈಟ್ ಮ್ಯಾಮ್, ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೀರಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ. ನೋಡೋಣ ತನಿಖೆ ಏನ್ ಹೇಳುತ್ತೆ. ಈತನ ಬಂಡವಾಳವನ್ನ ಬಯಲು ಮಾಡುತ್ತಾ ಅಥವಾ ಬಂಡವಾಳ ಬಯಲು ಮಾಡುವಂತಹ ಕೆಲಸ ನೀವು ಮಾಡಿದಿರಿ, ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಆಗುತ್ತಾ, ಪೊಲೀಸರ ತನಿಖೆ ಹೇಗೆ ಸಾಗುತ್ತೆ ಅಂತ ಹೇಳಿ ಕಾದು ನೋಡೋಣ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಸಂತ್ರಸ್ತ ನ್ಯೂಸ್ ಫಸ್ಟ್ಗೆ ಹೇಳಿದಂತಹ ಮಾತುಗಳು. ಪರಿಚಯ ಆಗಿದ್ದು ಹೇಗೆ, ಅದಾದ ನಂತರ ಹೇಗೆ ಮೋಸ ಮಾಡ್ದ, 1 ವರ್ಷಗಳ ಕಾಲ ಆತನನ್ನ ನಂಬಿದ್ದು, ಎಲ್ಲಿ ತನಕ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗೋದಿಲ್ವೋ ಅಲ್ಲಿ ತನಕ ಅವ್ರಿಗೆ ಅನುಮಾನನೇ ಬಂದಿರಲಿಲ್ಲ. ಯಾಕಂದ್ರೆ ಅಷ್ಟು ವೆಲ್ ಬಿಹೇವ್ಡ್ ಇದ್ದ. ಜೊತೆಗೆ ಏನೇ ಆಗೋದಿದ್ರು ಮುಂದೆ ಏನಾಗತ್ತೆ ಅನ್ನೋದನ್ನ ಮೊದಲೇ ಇನ್ಫಾರ್ಮ್ ಮಾಡಿಬಿಡ್ತಾ ಇದೆ. ಯಾಕಂದ್ರೆ ತನ್ನ ಬಗ್ಗೆ ಯಾವುದೇ ಅನುಮಾನ ಬರಬಾರ್ದು ಅನ್ನೋದನ್ನ ಬಹಳ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದ. ಆದರೆ ಯಾವಾಗ ಫೆಬ್ರವರಿನಲ್ಲಿ ಕಂಪ್ಲೇಂಟ್ ದಾಖಲಾಗುತ್ತೋ ಕಳೆದ ವರ್ಷ, ಅದಾದ ನಂತರ ಸಂತ್ರಸ್ತೆಗೆ ಗೊತ್ತಾಗಿದೆ ಈತ ಒಬ್ಬ ಮೋಸಗಾರ, ವಂಚಕ ಅನ್ನೋದು ಗೊತ್ತಾಗಿದೆ. ಈತ ಆಕೆಯಿಂದ ಕಿತ್ಕೊಂಡಿದ್ದು 1,75,00,000 ರೂಪಾಯಿ. ಅದರಲ್ಲಿ ಆತ ವಾಪಸ್ ಕೊಟ್ಟಿರೋದು ಸುಮಾರು 22 ಲಕ್ಷದಷ್ಟು. ಇನ್ನೂ 1,53,53,00,000 ಹಣ ವಾಪಸ್ ಬರಬೇಕು. ಅದಾದ ನಂತರ ಈತನ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿದ್ದಾರೆ ಆ ಯುವತಿ. ಆತನ ಮೂಲ ಊರು ಕುಣಿಗಲ್, ಅಲ್ಲಿ ತುಮಕೂರಲ್ಲಿ ಎಲ್ಲ ಹೋಗಿ ಚೆಕ್ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ವಿಚಾರಿಸಿದಾಗ್ಲೂ ಈತ ಒಬ್ಬ ದೊಡ್ಡ ಫ್ರಾಡ್ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಆಕೆ ಹೇಳ್ತಾ ಇರೋದು ಏನು ಅಂದ್ರೆ, ಈ ಹಿಂದೆನೂ ಈತನ ವಿರುದ್ಧ ಕಂಪ್ಲೇಂಟ್ಗಳು ದಾಖಲಾಗಿತ್ತು, ಆಗ್ಲೂ ಕೂಡ ಹೆಂಗೋ ಎಲ್ಲ ಬಚಾವಾಗಿದ್ದಾನೆ, ಈಗಲೂ ಕೂಡ ನನಗೆ ಬೆದರಿಕೆ ಹಾಕ್ತಿದ್ದಾನೆ, ನಿನ್ಗೇನು ಬೇಕಾದ್ರೂ ಮಾಡ್ಕೋ, ನನ್ನನ್ನು ಏನೂ ಮಾಡ್ಕೊಳಕ್ಕಾಗಲ್ಲ ನಿನ್ನ ಕೈನಲ್ಲಿ ಅನ್ನುವಂಥ ರೀತಿನಲ್ಲಿ ನನಗೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ಹೇಳಿ ಸಂತ್ರಸ್ತ ಯುವತಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಆಕೆ ದಾಖಲು ಮಾಡಿರುವಂತಹ FIR, ಆಕೆ ಕೊಟ್ಟಿರುವಂತಹ FIR, ಅದರಲ್ಲಿ ಆಕೆ ಮಾಡಿರುವಂತಹ ಆರೋಪಗಳಿಗೇನೇನು ನೋಡೋಣ ಬನ್ನಿ. ನಾನು ವೈಟ್ ಫೀಲ್ಡ್ನ ಪಿಜಿಯಲ್ಲಿ ವಾಸವಾಗಿದ್ದೇನೆ. ನನಗೆ ವಿಜಯ್ ರಾಜಗೌಡ ಅಲಿಯಾಸ್ ವಿಜೇತ್ ಬಿ ಎಂಬುವನು ಒಕ್ಕಲಿಗ ಮ್ಯಾಟ್ರಿಮೋನಿಯ ಮೂಲಕ 2024ರ ಮಾರ್ಚ್ನಲ್ಲಿ ಪರಿಚಯವಾಗಿರ್ತಾನೆ. ಆತ ತನ್ನನ್ನು ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್, ತನ್ನದೇ ಆದ VRG ಎಂಟರ್ಪ್ರೈಸಸ್ ಎಂಬ ಕಂಪನಿ ಇದೆ, ಕ್ರಷರ್ ಇದೆ, ಲಾರಿಗಳು ಇವೆ, ಜಮೀನಿದೆ ಹಾಗೂ ಬೆಂಗಳೂರಿನ ರಾಜಾಜಿನಗರ ಹಾಗೂ ಸದಾಶಿವನಗರಗಳಲ್ಲಿ ಮನೆಗಳು ಇದ್ದಾವೆ ಎಂದು ಹೇಳಿದ್ದ. ಆತ ತನ್ನ 2019ನೇ ಸಾಲಿನ ಇಡಿ ಕೇಸ್ ಬೇಲ್ ಕಾಪಿಯನ್ನ ಕಳುಹಿಸಿ ಆತನ ಆಸ್ತಿ ವಿವರವನ್ನ ತೋರಿಸಿ ಆತನ ಬಳಿ 715 ಕೋಟಿ ಆಸ್ತಿ ಇದೆ ಎಂದು ದೃಢಪಡಿಸಿದ್ದ. ನಂತರ ಪ್ರತಿದಿನ ಕಾಲ್ ಮಾಡಿ ಮಾತನಾಡಲು ಆರಂಭಿಸ್ತಾನೆ. ಇಬ್ಬರ ನಡುವೆ ಒಳ್ಳೆಯ ವಿಶ್ವಾಸ ಮತ್ತು ನಂಬಿಕೆ ಬೆಳೆಯುತ್ತೆ. ನಂತರ ಇಬ್ಬರು ಪರಸ್ಪರ ಇಷ್ಟಪಟ್ಟು ಮದುವೆಯಾಗಲು ನಿರ್ಧರಿಸುತ್ತೇವೆ. ಆತ ನನ್ನನ್ನೇ ಮದುವೆಯಾಗುವುದಾಗಿ ತನ್ನ ಕುಟುಂಬದವರಿಗೂ ಸಹ ತಿಳಿಸ್ತಾನೆ. ಇದಾದ ಬಳಿಕ 2024ರ ಏಪ್ರಿಲ್ 4ರಂದು ಬ್ಯಾಂಕ್ ಅಕೌಂಟ್ ಏನೋ ಪ್ರಾಬ್ಲಮ್ ಆಗಿದೆ ಎಂದು 15,000 ರೂಪಾಯಿಗಳನ್ನು ಫೋನ್ ಪೇ ಮೂಲಕ ಪಡೆದುಕೊಂಡಿದ್ದ.
ಇದಾದ ಬಳಿಕ ಒಟ್ಟಿಗೆ ಬಿಸ್ನೆಸ್ ಮಾಡಿ ಬೆಳೆಯೋಣ ಎಂದು ಹೇಳಿ ನನ್ನ ಬಳಿ ಲೋನ್ ಮಾಡಿಸಿ ಸ್ನೇಹಿತರ ಬಳಿ ಸಾಲ ಮಾಡಿಸಿ ಹಣವನ್ನ ಪಡೆದುಕೊಂಡಿದ್ದ. ಇದಾದ ಬಳಿಕ ಆತ ತನ್ನ ತಂದೆಯಾದ ಕೃಷ್ಣಪ್ಪ ಬಿ ಗೌಡ ಅಲಿಯಾಸ್ ಬೋರೇಗೌಡ ಯುಜಿ, ಈತನ ಅಕ್ಕ ಸುಶೀದೀಪ ಕೆ ಗೌಡ ಅಲಿಯಾಸ್ ಸೌಮ್ಯ ಹಾಗೂ ತನ್ನ ತಾಯಿ ನೇತ್ರಾವತಿ ಕೆ ಗೌಡರವರ ಜೊತೆ ಬಂದು ನನ್ನನ್ನ ಕೆಂಗೇರಿ ಮೆಟ್ರೋ ಸ್ಟೇಷನ್ನಲ್ಲಿ ಭೇಟಿ ಮಾಡಿಸಿ ಅವರನ್ನ ಪರಿಚಯಿಸಿ ಸದ್ಯದಲ್ಲೇ ಅವರು ನಮ್ಮ ಮನೆಗೆ ಮದುವೆ ಮಾತುಕತೆಗೆ ಬರುವುದಾಗಿ ಹೇಳಿದ್ದ. ಆತನ ತಂದೆ ಬೋರೇಗೌಡ ಅವರು ತಹಶೀಲ್ದಾರ್ ಆಗಿ ನಿವೃತ್ತಿಯಾಗಿದ್ದಾರೆ ಎಂದು ಹೇಳಿ ಅವರ ಮಗನ ವಿಆರ್ಜಿ ಎಂಟರ್ಪ್ರೈಸಸ್ ಕಂಪನಿ ಚೆಕ್ಗಳನ್ನ ಕೊಟ್ಟು ನಿನ್ನ ಹಣಕ್ಕೆ ನಾನು ಗ್ಯಾರಂಟಿ ಎಂದು ಭರವಸೆ ಕೊಟ್ಟಿದ್ರು. ಇದಾದ ಸ್ವಲ್ಪ ದಿನಗಳ ಬಳಿಕ ನನ್ನ ಸ್ನೇಹಿತರಾದ ಭರತ್ ಕುಮಾರ್ ಹಾಗೂ ಶಿವಕುಮಾರ್ರನ್ನ ಆತ ನನ್ನನ್ನ ಭೇಟಿ ಮಾಡಲು ಬಂದಾಗ ಪರಿಚಯ ಮಾಡಿಕೊಂಡಿದ್ದ. ಆತ ನನ್ನ ಸ್ನೇಹಿತರನ್ನ ಸಹ ಬಿಸ್ನೆಸ್ ಮಾಡುವಂತೆ ಪ್ರೇರೇಪಿಸಿ ಅವರಿಗೂ ಕೂಡ ಚೆಕ್ಗಳನ್ನ ಕೊಟ್ಟು ಭರತ್ ಕುಮಾರ್ ಹಾಗೂ ಆತನ ಸಹ ಉದ್ಯೋಗಿ ಕಾರ್ತಿಕೇಯನ್ರವರಿಂದ ವಿವಿಧ ದಿನಾಂಕಗಳಲ್ಲಿ ಸುಮಾರು 66 ಲಕ್ಷ ರೂಪಾಯಿಗಳನ್ನ ನನ್ನ ಅಕೌಂಟ್ ಮೂಲಕ ಹಾಕಿಸಿಕೊಂಡಿದ್ದ. ಹಾಗೂ ಶಿವಕುಮಾರ್ ರವರ 23 ಲಕ್ಷ ರೂಪಾಯಿಗಳನ್ನ ಕೂಡ ನನ್ನ ಅಕೌಂಟ್ ಮೂಲಕ ವಿವಿಧ ದಿನಾಂಕಗಳಲ್ಲಿ ಹಾಕಿಸಿಕೊಂಡಿದ್ದ. ಕೆಲವು ತಿಂಗಳ ಬಳಿಕ ನಮ್ಮ ಹಣವನ್ನ ಹಿಂದಿರುಗಿಸುವಂತೆ ಕೇಳಿದಾಗ ನನ್ನ ಮೇಲೆ ಏನೋ ಕೇಸ್ ಆಗಿದೆ, ಆದ್ರಿಂದ ನನ್ನ ಅಕೌಂಟ್ ಫ್ರೀಸ್ ಆಗಿದೆ ಎಂದು ಕೋರ್ಟ್ ಆರ್ಡರ್ ಕಾಪಿಯನ್ನ ತೋರಿಸಿ ಸ್ವಲ್ಪ ದಿನಗಳು ಕಾಯುವಂತೆ ವಿನಂತಿಸಿಕೊಂಡಿದ್ದ. ನಂತರ ನನ್ನ ತಂದೆಯ ಬಳಿ ಮಾತನಾಡಿ ಕೇಸ್ ಬಗ್ಗೆ ತಿಳಿಸಿ ಆರ್ಡರ್ ಕಾಪಿಯನ್ನ ತೋರಿಸಿ ಇದೆಲ್ಲ ಬೇಗ ಮುಗಿಯುತ್ತದೆ, ಮುಗಿದ ತಕ್ಷಣವೇ ನನ್ನನ್ನ ಮದುವೆ ಆಗ್ತೇನೆ ಎಂದು ಹೇಳಿ ಅವರಿಂದ 2024 ಡಿಸೆಂಬರ್ 23ರಿಂದ ವಿವಿಧ ದಿನಾಂಕಗಳಂದು 10,50,000 ರೂಪಾಯಿಗಳನ್ನ ನನ್ನ ಅಕೌಂಟ್ ಮೂಲಕ ಹಾಕಿಸಿಕೊಂಡಿದ್ದ. ನಂತರ ನನ್ನ ತಾಯಿ ಬಳಿ ಮಾತನಾಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿಯನ್ನ ತೋರಿಸಿ 2025 ಜನವರಿ 20ರಂದು 7 ಲಕ್ಷ ರೂಪಾಯಿಗಳನ್ನ ನನ್ನ ಅಕೌಂಟ್ ಮೂಲಕ ಪಡೆದುಕೊಂಡಿದ್ದ. ಮತ್ತೆ ಇನ್ನೊಂದು ಬಾರಿ ಕರೆ ಮಾಡಿ ಇನ್ನೊಂದು ಆರ್ಡರ್ ಕಾಪಿಯನ್ನ ಆಕೆಯ ರಿಟೈರ್ಡ್ ಹಣವನ್ನ ಸುಮಾರು 11 ಲಕ್ಷ ರೂಪಾಯಿಗಳನ್ನ 2025 ಫೆಬ್ರವರಿ 6ರಿಂದ ವಿವಿಧ ದಿನಾಂಕಗಳಲ್ಲಿ ನನ್ನ ಅಕೌಂಟ್ ಮೂಲಕ ಪಡೆದುಕೊಂಡಿದ್ದ. ನಂತರ 2025 ಫೆಬ್ರವರಿ 17ರಿಂದ ವಿವಿಧ ದಿನಾಂಕಗಳಲ್ಲಿ ನನ್ನ ಒಡವೆ ಇಡಿಸಿ ಸುಮಾರು 10 ಲಕ್ಷ ರೂಪಾಯಿಗಳನ್ನ ಪಡೆದುಕೊಂಡಿದ್ದ. ನನ್ನ ಸಹೋದರ ಹಾಗೂ ಸಹೋದರಿಯರ ಬಳಿ ಕೂಡ ಮಾತನಾಡಿ ವಿವಿಧ ದಿನಾಂಕಗಳಲ್ಲಿ ಸುಮಾರು 5 ಲಕ್ಷ ರೂಪಾಯಿಗಳನ್ನು ನನ್ನ ಅಕೌಂಟ್ ಮೂಲಕ ಪಡೆದುಕೊಂಡಿದ್ದ. ಹೀಗೆ ಆತ ತನ್ನ HDFC ಬ್ಯಾಂಕ್ ಆಫ್ ಬರೋಡಾದ ಅಕೌಂಟ್ ಮೂಲಕ 1,76,66,890 ರೂಪಾಯಿಗಳನ್ನು ಪಡೆದುಕೊಂಡು ಅದರಲ್ಲಿ 22,51,800 ರೂಪಾಯಿಗಳನ್ನು ಹಿಂದಿರುಗಿಸಿ 1,53,15,090 ರೂಪಾಯಿಗಳನ್ನು ಕೊಡದೆ ಮೋಸ ಮಾಡಿರ್ತಾನೆ. ನನ್ನ ಹಣವನ್ನ ಹಿಂದಿರುಗಿಸುವಂತೆ ಕೇಳಲು ಆತನ ಮನೆಗೆ ಹೋದಾಗ ಆತನಿಗೆ ಮದುವೆಯಾಗಿ ಒಂದು ಮಗುವಿರುವ ಸತ್ಯ ತಿಳಿದು ಬರುತ್ತದೆ. ಆತ ತನ್ನ ಅಕ್ಕ ಎಂದು ಪರಿಚಯಿಸಿದ್ದ ವ್ಯಕ್ತಿಯೇ ಆತನ ಹೆಂಡತಿ ಹಾಗೂ ಅವರು ಮದುವೆಯಾಗಿ 3 ವರ್ಷ ಆಗಿದೆ ಎಂಬ ಸತ್ಯ ತಿಳಿದು ಬರುತ್ತೆ. ಈ ರೀತಿ ಮನೆಯವರೆಲ್ಲ ಸೇರಿ ಹಣಕ್ಕೋಸ್ಕರ ನನ್ನನ್ನ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ನನ್ನ ಮೂಲಕ ಹಣವನ್ನ ಪಡೆದುಕೊಂಡು ಈಗ ಹಣವನ್ನ ಹಿಂದಿರುಗಿಸದೆ ಮೋಸ ಮಾಡಿದ್ದಾರೆ. ಹಣ ಕೇಳಲು ಕರೆ ಮಾಡಿದ್ರೆ ನನ್ನನ್ನ ಹಾಗೂ ನನ್ನ ಸ್ನೇಹಿತರನ್ನ ಕೊಲ್ಲುವುದಾಗಿ ಪ್ರಾಣ ಬೆದರಿಕೆ ಹಾಕಿರ್ತಾನೆ. ಆದ್ರಿಂದ 1,23,15,090 ರೂಪಾಯಿಗಳನ್ನ ಈತನಿಂದ ನನಗೆ ಹಿಂದಿರುಗಿಸುವಂತೆ ಮಾಡಿ ನನಗೆ ಮೋಸ ಮಾಡಿರುವ ವಿಜೇತಾ ಬಿ ಅಲಿಯಾಸ್ ವಿಜಯ್ ರಾಜ್ ಗೌಡ, ಆತನ ತಂದೆ ಬೋರೇಗೌಡ ಯುಜೆ ಹಾಗೂ ಆತನ ಹೆಂಡತಿ ಸೌಮ್ಯಾಳಿಗೆ ತಕ್ಕ ಶಿಕ್ಷೆ ಕೊಡಿಸಿ ನಮಗೆ ನ್ಯಾಯ ದೊರಕಿಸಿಕೊಡಿ. ಇದು ಸಂತ್ರಸ್ತ ಯುವತಿ ದಾಖಲು ಮಾಡಿರುವಂತಹ ಕಂಪ್ಲೇಂಟ್ನಲ್ಲಿ ಆಕೆ ಮಾಡಿರುವಂತಹ ಆರೋಪಗಳು. ಇಡೀ ಕುಟುಂಬ ಪ್ಲಾನ್ ಮಾಡಿ ನನ್ನನ್ನ ಟ್ರ್ಯಾಪ್ ಮಾಡಿದೆ. ಈ ರೀತಿ ಜನರನ್ನ ನಂಬಿಸಿ ವಂಚನೆ ಮಾಡೋದೇ ಇವರ ಬಿಸ್ನೆಸ್ಸು. ತಮ್ಮ ವಂಚನೆಯನ್ನ ಜನರಿಗೆ ನಂಬಿಸೋದಕ್ಕೆ ಬೇಕು ಅಂತಾನೆ ದಾಖಲೆಗಳನ್ನ ಕೂಡ ನಕಲಿ ಮಾಡ್ತಾ ಇದ್ರು ಇವರು. ಸುಪ್ರೀಂ ಕೋರ್ಟ್ ದಾಖಲೆಯನ್ನೇ ನಕಲಿ ಮಾಡಿ ಎಲ್ಲಿ ತನಕ ಅಂದ್ರೆ ಲಾಯರ್ಗಳು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿ ದಾಖಲೆಗಳನ್ನ ಫೋರ್ಜರಿ ಮಾಡ್ತಾ ಇದ್ರು ಅಂತ ಹೇಳಿ ಸಂತ್ರಸ್ತ ಯುವತಿ ಆರೋಪಿಸಿದ್ದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ.